ಕನ್ನಡ ಕಲಿಯುವ ಮನಗಳಿಗೆ ಕನ್ನಡ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಕನ್ನಡಿಗರ ಹಿರಿಮೆ ಗರಿಮೆ ಕನ್ನಡಿಗರ ಹಿರಿಮೆ ಗರಿಮೆಯಾದ ಮತ್ತೊಂದು ವಿಚಾರದೊಂದಿಗೆ ಬಂದಿದ್ದೇನೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಉಪಲಬ್ಧವಿರುವ ಗ್ರಂಥ ಕವಿರಾಜ ಮಾರ್ಗ. ಇದೊಂದು ಲಕ್ಷಣ ಗ್ರಂಥವಾಗಿದೆ. ಇದು ಅಮೋಘ ವರ್ಷ ದೃಪತುಂಗನ ಆಳ್ವಿಕೆಯ ಕಾಲದಲ್ಲಿ ರಚಿತವಾಗಿರುವ ಗ್ರಂಥ ಇದಾಗಿದೆ. ಇದರಲ್ಲಿ ಹೀಗೆ ತಿಳಿಸಲಾಗಿದೆ: ಸುಭಟ್ಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚೆಲುವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್ ಎಂಬುದಾಗಿ ತಿಳಿಸಲಾಗಿದೆ. ಇದರ ಅರ್ಥ ಕನ್ನಡ ನಾಡಿನ ಜನರನ್ನು ಕುರಿತು ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಈ ಎಲ್ಲಾ ಮಾತುಗಳು ಉದ್ಘಟವಾದ ಪ್ರೀತಿ ಅಭಿಮಾನಗಳಿಂದ ಪುಟಿಯುತ್ತಿವೆ. ಕನ್ನಡ ನಾಡಿನವರು ಒಳ್ಳೆಯ ಯೋಧರು, ಕವಿಗಳು, ಒಳ್ಳೆಯ ಪ್ರಭುಗಳು, ಚೆಲುವಾದ ರೂಪವುಳ್ಳವರು, ಸಜ್ಜನರು, ಗುಣವಂತರು, ಅಭಿಮಾನಿಗಳು, ಅತ್ಯುಗ್ರರ್, ಗಂಭೀರ ಸ್ವಭಾವದವರು, ವಿವೇಕಿಗಳು ಎಂಬ ಒಂದೊಂದು ಮಾತು ಕವಿರಾಜ ಮಾರ್ಗನು ಕಂಡ ಕನ್ನಡಿಗರನ್ನು ವರ್ಣಿಸುವ ಮಾತುಗಳಷ್ಟೇ ಆಗದೆ ಕನ್ನಡ ನಾಡಿನ ಎಲ್ಲ ಜನ ಎಲ್ಲ ಕಾಲಕ್ಕೂ ಹೀಗೇ ಇರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತಿದೆ. ಇದನ್ನು ಕವಿರಾಜ ಮಾರ್ಗ 2ನೇ ಪರಿಚ್ಛೇದ 28ನೇ ಪದ್ಯದಲ್ಲಿ ಕಾಣಬಹುದು. ಮೊದಲಿಗೆ ಕನ್ನಡ ವರ್ಣಮಾಲೆಯ ಉಚ್ಚಾರಣೆಯನ್ನ ಕಲಿಯೋಣ. ಸ್ವರಗಳು. ಸ್ವರಗಳಲ್ಲಿ ಒಟ್ಟು 13 ಅಕ್ಷರಗಳಿವೆ. ಮೊದಲಿಗೆ ಅಕ್ಷರಗಳನ್ನು ಉಚ್ಚಾರಣೆ ಮಾಡುತ್ತೇನೆ. ನಂತರ ನೀವು ಅಕ್ಷರವನ್ನು ಉಚ್ಚರಿಸಬೇಕು. ರೆಡಿ ಅಲ್ವಾ? ಓಕೆ. ಅ, ಆ, ಇ, ಈ, ಉ, ಊ, ಋ, ಎ, ಎ, ಐ, ಓ, ಓ, ಔ. ಇಲ್ಲಿಯವರೆಗೆ ಸ್ವರಗಳ ಉಚ್ಚಾರಣೆಯನ್ನ ಕಲ್ತ್ವಿ. ಮುಂದೆ ವ್ಯಂಜನಗಳನ್ನ ನೋಡೋಣ. ವ್ಯಂಜನಗಳು. ವ್ಯಂಜನಗಳಲ್ಲಿ 34 ಅಕ್ಷರಗಳಿವೆ. ಅಕ್ಷರವನ್ನ ಹೇಳಿಕೊಟ್ಟ ಹಾಗೆ ನೀವು ಹೇಳಬೇಕು. ಕ. ಉಸಿರು ನಾಭಿಯಿಂದ ತೆಗೆದು ಉಚ್ಚರಿಸಬೇಕು. ಕ, ಖ, ಗ, ಘ, ಜ್ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ಥ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ,
ಶ ಸ ಹ ಳ. ಈಗ ಯೋಗವಾಹಗಳು. ಯೋಗವಾಹಗಳಲ್ಲಿ 2 ಅಕ್ಷರಗಳಿವೆ. ಅಂ, ಅಹ. ಇಲ್ಲಿಯವರೆಗೂ ಹೇಳಿಕೊಟ್ಟ ಎಲ್ಲ ಅಕ್ಷರಗಳನ್ನು ನೀವು ಉಚ್ಚಾರಣೆ ಮಾಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.